ಇವತ್ತು ನಾವು ಹಲಸಿನ ಹಣ್ಣು ಕಟ್ ಮಾಡಿ ತಿಂದ್ವಿ. ಮಕ್ಕಳ ಜೊತೆ ಸಖತ್ ಫನ್ನಾಗಿ ಇತ್ತು ಕೂಡ. ಇದು ಈ ವರ್ಷದ ಮೊದಲ ಹಲಸಿನ ಹಣ್ಣು. ನಿಜವಾಗಿಯೂ ಸಖತ್ ಟೇಸ್ಟ್ ಇತ್ತು. ಹಲಸಿನ ಹಣ್ಣು ಜಾಸ್ತಿ ಹಣ್ಣಾದರೆ ಇದರಿಂದ ಮುಳುಕ ಅನ್ನೋ ಸಿಹಿ ತಿನಿಸು ಮಾಡ್ತಾರೆ. ಇದು ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾರೆ. ತುಂಬ ರುಚಿ ಇರುತ್ತೆ. ನಿಮಗೆ ಈ ಮುಳುಕ ಅನ್ನೋ ಸಿಹಿ ತಿನಿಸು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹಲಸಿನ ಹಣ್ಣಿಂದ ಇಡ್ಲಿ, ಹಪ್ಪಳ, ಪಾಯಸ, ಬೋಂಡ, ಈ ಥರ ಚಿಪ್ಸು, ಈ ಥರ ಬೇರೆ ಬೇರೆ ರೀತಿಯ ತಿನಿಸುಗಳನ್ನು ಹಳ್ಳಿ ಕಡೆ ಮಾಡ್ತಾರೆ. ನಮ್ಮ ಕಡೆ ಹಲಸಿನ ಹಣ್ಣಿಗೂ ಬೇರೆ ಬೇರೆ ವಿಧಗಳಿವೆ. ಬಿಳುವ ಹಲಸು, ಇದು ಮೃದುವಾಗಿ ಸಿಹಿಯಾಗಿರುತ್ತೆ. ಬಕ್ಕೆ ಹಲಸು, ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ, ತಿನ್ನೋಕೆ ಚೆನ್ನಾಗಿರುತ್ತೆ ಕೂಡ. ಚಂದ್ರಬಕ್ಕೆ ಹಲಸು, ಇವಾಗ ನಾವು ತಿಂತಾ ಇರೋದು ಇದೇ ಹಲಸು. ಹಾಗೆ ಕಾಡಲ್ಲಿ ಹೆಬ್ಬಲಸು ಅಂತ ಸಿಗುತ್ತೆ. ನಮ್ಮ ಊರಲ್ಲಿ ಸಿಗೋ ಹಲಸಿಗಿಂತ ಹೆಬ್ಬಲಸು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಳ್ಳಿಗಳಲ್ಲಿ ಇದರಿಂದ ತುಂಬ ಸ್ಪೆಷಲ್ ತಿನಿಸುಗಳನ್ನು ಮಾಡ್ತಾರೆ. ಹಲಸಿನ ಸಾಂಬಾರು ಆಗಿರ್ಬೋದು, ಬೋಂಡ, ಇಡ್ಲಿ, ಹಪ್ಪಳ, ಪಾಯಸ, ಚಿಪ್ಸು, ಒಂದೇ ಹಣ್ಣಿನಿಂದ ಈ ರೀತಿ ಬೇರೆ ಬೇರೆ ರೀತಿಯ ತಿನಿಸುಗಳನ್ನು ಮಾಡ್ತಾರೆ. ಹಸಿಕಾಯಿ ಕಡಿತಾ ಇದ್ದಾರೆ, ತರ ಕರಿಬೇಕು ಅಂತ. ಹಸಿಕಾಯಿ ಚಂದ್ರಬಕ್ಕೆ ಹಸಿಕಾಯಿ ನೋಡಿ ಸಿಹಿರುತ್ತೆ, ತುಂಬಾ ಸ್ವೀಟು. ಸುಸ್ತಾದ್ರು ಮೊಬೈಲೇ ಕಾಣಿಸ್ಲಿಲ್ಲ. ಹಸಿಮಾಯಿ ಕೊಡ್ತಾ ಇದ್ದಾರೆ ನಮ್ಮರು, ಅಜ್ಜಿಯರು. ತುಂಬಾ ಸ್ವೀಟ್ ಇದೆ. ದನಬೇಕು ಚೆನ್ನಾಗಿದಾ? ಅಲ್ಲಲ್ಲಲ್ಲಲ್ಲಲ್ಲ ಇದು ವರ್ಷ ಕೊಟ್ಟು ಲೈಟಿಗೆ ಮಂಜು ಇದೆ. ಹಲಸಿನ ಹಣ್ಣಿನ ಪಾರ್ಟಿ. ಇದು ಒಂದು ಸ್ಟೆಪ್, ಒಂದು ಫೇಮಸ್ ಸ್ಟೆಪ್. ಇದನ್ನು ತಿಂತಾ ಇದ್ದಾಗ ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ರು. ಬಡತನದ ದಿನಗಳಲ್ಲಿ ತಟ್ಟೆ ಖಾಲಿ ಇದ್ದರೂ ಮರದ ಮೇಲೆ ತೂಗಿದ ಈ ಹಲಸು ನಮ್ಮ ಆಸರೆ ಆಗಿತ್ತು ಅಂತ. ಅದು ಕೇಳಿದಾಗ ನಿಜವಾಗಿಯೂ ಸ್ವಲ್ಪ ಫೀಲ್ ಆಯಿತು. ಇವತ್ತು ನಮಗೆ ಈ ಹಣ್ಣು ಸುಲಭವಾಗಿ ಸಿಗುತ್ತೆ, ಆದರೆ ಆ ಕಾಲದಲ್ಲಿ ಇದೇ ಹಲಸು ಒಂದು ಹೊತ್ತಿನ ಊಟ ಆಗಿತ್ತಂತೆ. ನಿಮ್ಮ ಊರಲ್ಲೂ ಹೀಗೆ ಯಾವುದಾದ್ರೂ ಕತೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.